ಹುಳ ಎಲ್ಲ ತುಂಬಾ ಇದಾಗಿದೆ ಅಂದ್ರೆ ನೋಡಾಗಿದೆ. ಅದೇ ನೋಡಿ ಈ ಥರ ಎಲ್ಲ ಇದರಲ್ಲಿ ಬರ್ತಾ ಇದೆ. ಎರೆಹುಳುಗಳೆಲ್ಲ ಸಂಖ್ಯೆ ಜಾಸ್ತಿಯಾಗಿ ನೆಲ ಸ್ಮೂತು. ಇದು ಎರೆಹುಳದ ಇಕ್ಕೆ. ಇದೇ ನಾವು ಫಸ್ಟ್ಗೆ ಯೂಸ್ ಮಾಡೋದಕ್ಕಿಂತ ಮೊದಲು ಒಂದು 150 ಲೋಡ್ ಮಣ್ಣು ನೋಡಿದ್ವಿ. ಮಣ್ಣು ನೋಡಿದು ತೋಟಕ್ಕೆಲ್ಲ ಹಳ್ಳಿ ಇದು ಮಾಡಿ ಆ ವರ್ಷ ಫಸ್ಟು ಏನೋ ಆಗಲಿಲ್ಲ. ಹಾಂ ಸರ್. ಅದಾದಮೇಲೆ ಈ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋಕ್ಕಿದ್ವಿ. ಅದಕ್ಕಿಂತ ಮುಂಚೆ ಕಂಪ್ನಿ ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ವಿ. ಅದನ್ನೆಲ್ಲ ಬಿಟ್ಟು ಗೋಲ್ಡನ್ ಸಾಯಿಲ್ ಮಾತ್ರ ಯೂಸ್ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ನೇ ವರ್ಷ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂತು. ಅದಾದಮೇಲೆ ಹೋದನೇ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂತು. ಈ ವರ್ಷ ತುಂಬ ಚೆನ್ನಾಗೇ ಬಂದಿದೆ. ಮಣ್ಣು ನೋಡಿಸಿದ ಮೇಲೆ ತೋಟ ಪೂರ್ತಿ ಎಲ್ಲ ಕೆಂಪಾಗಿ ಗರಿಗಳು, ಸುಳೆ ಗರಿನೂ ಸಹ ಕೆಂಪು ಕಾಣಿಸ್ತಾ ಇದ್ವು. ಇತ್ತೀಚೆಗೆ 2 ವರ್ಷದಿಂದನೂ ಆ ಥರ ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ, ಗ್ರೀನಿಶ್ ಆಗಿ. ಅದನ್ನು ಫೇಸ್ಬುಕ್ಕಲ್ಲಿ ನೋಡಿ ಆಮೇಲೆ ಅದು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ನೋಡಿದ್ವಿ. ಆಮೇಲೆ ಯೂಸ್ ಮಾಡಿದಂಥ ರೈತರು ಹೇಳೋ ಆದಮೇಲೆ ಆಮೇಲೆ ನಮಗೆ ಗೊತ್ತಿರೋ ಕಡೆ ಎಲ್ಲ ಕೇಳಿ ವಿಚಾರ ಮಾಡಿದ್ವಿ. ಇಲ್ಲ ಯೂಸ್ ಮಾಡೋ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲಿಂದ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ತೋರಿಸ್ಬೇಕಾಗಿರೋದು ಏನಪ್ಪ ಅಂದರೆ ಬಿಳಿ ಬೇರುಗಳ ಸಂಖ್ಯೆ. ಅಂದರೆ ಯಾವುದೇ ಒಂದು ಆರೋಗ್ಯಕರ ಗಿಡ ಅಂದರೆ ಅದರಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿರೋದು ತೋರಿಸ್ತಾ ಇದ್ದಾರೆ. ಸುಮಾರು ಒಂದು ಎಷ್ಟಡಿದ್ದಾವೆ ಅಣ್ಣ ಇದು? ಇದು 8 ಅಡಿ ಬರ್ತೀವಿ, ನಮಗೆ 9 ಅಡಿ ಇದೆ. ನೋಡ್ರಿ, ಇಲ್ಲಿಂದ ಅಲ್ಲಿಗೆ ಸೀದಾ ಒಂದು 8 ರಿಂದ ಒಂದು 9 ಅಡಿ ಉದ್ದಕ್ಕೆ ಗರಿ ಇದೆ. ಅಂದ್ರೆ ಅಲ್ಲಿ ಈ ವರ್ಷ ಏನು ಡ್ರಾಪ್ ಭಾಳ ಕಡಿಮೆ ಆಗಿದೆ. ಅಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ತೋಟಗಳಿಗೆ ನಮ್ಮ ತೋಟದಲ್ಲಿ ಬಂದು ನೋಡಿ ಎಲ್ಲ ನಿಮ್ಗೆ ಚೆನ್ನಾಗೈತೆ ಎಲ್ಲ. ಹೌದು, ಇಲ್ಲ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿ ಇವರು 3 ವರ್ಷದಿಂದಲೇ ಈ ಗೋಲ್ಡನ್ ಸಾಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ. 100% ಅದನ್ನೇ ಯೂಸ್ ಮಾಡ್ಕೊಂಡು ವರ್ಷಕ್ಕೆ ಎಷ್ಟು ಪಟ್ಟು ಇದನ್ನ ಅಪ್ಲೈ ಮಾಡ್ತಾರೆ? 3 ಸಲ ಅಪ್ಲೈ ಮಾಡ್ತಾ ಇದೀವಿ. ಇನ್ನು ಮುಂದೆ 4 ಸಲ ಮಾಡ್ಬೇಕು ಅಂತ. ಅಂದ್ರೆ ನೋಡ್ಕೊಂಡು ಈಗ 3 ತಿಂಗಳು ಒಂದ್ಸತಿ 3 ತಿಂಗಳು ಒಂದ್ಸತಿ 4 ಸತಿ ಮಾಡೋದ್ರಿಂದ ಎಲ್ಲಾ ಪೋಷಕಾಂಶಗಳು ಗಿಡಕ್ಕೆ ಸಿಗೋದ್ರಿಂದ ಒಂದು ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ನಿಮ್ಮ ಒಂದು ನಂಬಿಕೆ ಚೆನ್ನಾಗಿದೆ. ತೋಟದಲ್ಲಿ ನಮ್ಮ ಕೈಲಿ ಕೊಯ್ದಿದ್ದೀವಿ, ಒಂದು 8 ಕ್ವಿಂಟಲ್ ಸಿಕ್ಕಿದೆ. ಓಕೆ. ಅದಕ್ಕೆ ಕುಂಚಿಗೆನೂ ಸಹ ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ. ಇದರಲ್ಲೂ ಕಡಿಮೆ ಅಂದ್ರೂ 3-4 ಇದ್ದೇ ಇದೆ. 3-4 ಇದೆ. ಹಾಕ್ದಂಗೆ ಹೆಚ್ಚು ಕಡಿಮೆ ನಾನು ವರ್ಷಕ್ಕೆ 2 ಟೈಮ್ ಹಾಕ್ಬೇಕು ಅಂದ್ರೂ ಒಂದೊಂದ್ಸಲಿಗೆ ಅವರು ಜಿಂಕ್ ಬೋರಾನು ಅದು ಇದು ಅಂತೇಳಿ 30,000 ರೂಪಾಯಿ 60,000 ರೂಪಾಯಿ ಆಗ್ತಾ ಇತ್ತು. ಬಟ್ ಅದನ್ನು ನಾವೀಗ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಷಕ್ಕೆ 30,000 ಖರ್ಚು ಮಾಡಿದ್ರು ವರ್ಷಕ್ಕೆ 4 ಸಲ ಹಾಕಿದ್ರು 30,000 ರೂಪಾಯಿ ಖರ್ಚು ಬರಲ್ಲ. ಮಾಡಿದ್ರು ಹೆಚ್ಚು ಇಳುವರಿ ಪಡ್ಕೋಬಹುದು, ಆಮೇಲೆ ನೆಮ್ಮದಿಯಾಗಿ ಇರ್ಬೋದು ಅಲ್ವಾ. ರೈತ ಬಾಂಧವರೆಲ್ಲ ಇದನ್ನ ಗಮನದಲ್ಲಿ ಇಟ್ಕೋಬಹುದು. ರಾಸಾಯನಿಕ ಗೊಬ್ಬರನ ಅವ್ರು ಒಂದೇ ಸತಿ ಯೂಸ್ ಮಾಡಕ್ಕೆ 60,000 ಇನ್ವೆಸ್ಟ್ ಮಾಡ್ತಿದ್ರಂತೆ. ಅಂದ್ರೆ ಅಲ್ಲಿಗೆ 1 ವರ್ಷಕ್ಕೆ 60,000 ಯೂಸ್ ಮಾಡ್ತಿದ್ರು. ಬಟ್ ಇದು ಬರೀ ಅರ್ಧದಷ್ಟು ಖರ್ಚು ಬರುತ್ತೆ. ಆದ್ರೂ ಹೆಚ್ಚಿನ ಅಂದ್ರೆ ಅಣ್ಣ, ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಕ್ಕೆ ಇಷ್ಟಕ್ಕೊಂದು ಬೆಳೆ ಬೆಳಿತಿದ್ರ? ಇಲ್ಲ, ತುಂಬಾ ಕಡಿಮೆ. ಮತ್ತೆ ಅವಾಗ ರೋಗ ತುಂಬಾ ಇತ್ತು. ಇದೆಲ್ಲ ಸುಳಿ ರೋಗ ಅದು ಇದು ತುಂಬಾ ಇತ್ತು. ಎಲ್ಲ ಕಂಟ್ರೋಲ್ ಆಗಿದೆ ಈಗ ಹಾಕಿದ್ಮೇಲೆ. ಯಾವ್ದೇ ರೋಗ ಇಲ್ಲ, ಸುಳಿ ರೋಗನೂ ಇಲ್ಲ, ಯಾವ್ದಿಲ್ಲ. ಆಮೇಲೆ ನಿಮ್ದು ಬಹಳ ತೊಂಡೆ ಸೀಪಿತ್ತಲ್ವಾ ಗಿಡಗಳೆಲ್ಲ? ಎಲ್ಲ ಬಹಳ ಇದಿತ್ತು. ನಾವು 3 ವರ್ಷದ ಮುಂಚೆ ನೋಡಿದಾಗ ಅಲ್ಲೂ ಸಹ ರೋಗಗಳಿದ್ದು ಗಿಡಗಳು ಅವ್ರು ಹೇಳೋ ಪ್ರಕಾರನೇ ತುಂಬಾ ಇದು ರೋಗ ಬಾಧೆಯಿಂದ ಇತ್ತು. ಆ ಅಕ್ಕಪಕ್ಕದವರೆಲ್ಲ ಏನಂತಿದ್ರು ನಾವು ಅವಾಗ 3 ವರ್ಷದ ಮುಂಚೆ? ಅದೆಲ್ಲ ಗಿಡ ತುಂಬ ಹೋಗಿದ್ದಾವೆ ನೋಡೋ, ಎಲ್ಲ ಉಳಿಯಲ್ಲ ಕಣ, ತೋಟನೇ ಉಳಿಯಲ್ಲ ಅಂತೇಳಿ ಫಸ್ಟ್ ಗಿಡ ತೆಗ್ಸಾಕು ಅಂದರು. ನಾನು ಯಾವುದೇ ಗಿಡನೂ ತೆಗೆದು ಕಡ್ದು ಹಾಕಿಲ್ಲ ಇವತ್ತಿನವರೆಗೂ. ಏನು ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಗಿಡನೂ ಚೆನ್ನಾಗಿ ಆಗಿದೆ. ಅತಿಯಾಗಿ ಯಾವುದೇ ರೋಗ ಬಿದ್ದಿಲ್ಲ. ಅಂದ್ರೆ ನಾವು ಗೋಲ್ಡನ್ ಸಾಯಿಲ್ ಅಂದ್ರೆ ಇನ್ನೊಂದು ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಯಾವುದೇ ರೀತಿ ರೋಗ ಬಾಧೆಗಳು ಗಿಡಗಳಿಗೆ ಬರಲ್ಲ. ಅದೇ ರೀತಿಯಲ್ಲಿ ನಮ್ಮ ಇಳುವರಿನೂ ಸಹ ಜಾಸ್ತಿ ಆಗುತ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ತೋಟದ ಒಂದು ನಿದರ್ಶನವೇ ಕಾರಣ. ಹಾಗಾಗಿ ನಾವು ರೈತ ಬಾಂಧವರಿಗೆಲ್ಲ ಏನು ಹೇಳೋದು ಇಷ್ಟಪಡ್ತೀವಿ ಅಂದ್ರೆ, ಆದಷ್ಟು ನೀವು ಸಾವಯವ ಕೃಷಿಯನ್ನ ಮಾಡಿ ಅದರಲ್ಲಿ ನಮ್ದು ಗೋಲ್ಡನ್ ಸಾಯಿಲ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ 100ಕ್ಕೆ 100 ಭಾಗ. ಇವತ್ತು ನಾವೇನು ರೈತರಿಗೆ ಇವತ್ತು ಇವ್ರನ್ನ ಕರೆದು ನಾವು ಅವರಿಗೆ ನೀವು ಮಾತಾಡಿ ಅಂದಿಲ್ಲ, ಇವತ್ತು ಅವರೇ ಸಹ ನಮ್ಮನ್ನ ಕರೆದಿದ್ದಾರೆ ತೋಟಕ್ಕೆ. ಅವರೇ ಕರೆಸಿ ಇವತ್ತು ವಿಡಿಯೋನ ಮಾಡಿಸ್ತಿದ್ದಾರೆ. ಕಾರಣ ಏನು ಅಂದ್ರೆ 3 ವರ್ಷದಿಂದ ಬಳಕೆ ಮಾಡ್ತಾ ಇದಾರೆ. ಇವತ್ತು 1 ವರ್ಷದ್ದು ಅಥವಾ 6 ತಿಂಗಳಿಂದ ಯೂಸ್ ಮಾಡ್ತಾ ಇಲ್ಲ. 3 ವರ್ಷದ ಅನುಭವದ ಮೇಲೆ ನಾವು ಇವತ್ತು ವಿಡಿಯೋನ ಮಾಡ್ತಾ ಇದೀವಿ. ನೇರವಾಗಿ ಇಲ್ಲಿಗೆ ಯಾರು ಇವರು ರೈತರು ಭೇಟಿ ಕೊಡೋದಾದ್ರೆ ಅವ್ರು ಎಲ್ಲಿ ಬಂದು ಬರಕ್ಕೆ ಅನುಕೂಲ ಆಗುತ್ತಾನೆ? ಸಾಸ್ಕಳಕ್ಕೆ ಬಂದು ನಾವು ಬಂದು ತೋಟನ ತೋರಿಸ್ತಾರೆ. ಮತ್ತೆ ನೀವು ಯಾವುದೇ ರೈತರಾದ್ರೂ ಸಹ ಬಂದು ಈ ತೋಟಕ್ಕೆ ಭೇಟಿ ಕೊಡ್ಬೋದು. ಯಾಕೆಂದ್ರೆ ಇದ್ರಲ್ಲೂ ಮಾಹಿತಿ ಬೇಕು ಅಂದ್ರೂ ಫೋನ್ ಮಾಡಿ ತಿಳ್ಕೊಬಹುದು. ಫೋನ್ ನಂಬರ್ ಸಹ ಇವ್ರದ್ದು ರೈತರದ್ದು ಸಿಗುತ್ತೆ ನಿಮಗೆ.
ನಮ್ಮ ಗೋಲ್ಡನ್ ಸಾಯಿಲ್ ಕಂಪ್ನಿಗೆ ಫೋನ್ ಮಾಡಿದ್ರೆ ನೀವು ಹೊಳಲ್ಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರು, ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ರೈತರು, ಮತ್ತೆ ಚನ್ನಗಿರಿ ಯಾವ ತಾಲೂಕಿನಿಂದಾದ್ರೂ ರೈತರು ಕರೆ ಮಾಡಿದ್ರೆ ಅವರು ಧಾರಾಳವಾಗಿ ಅವ್ರ ತೋಟನ ತೋರಿಸ್ತಾರೆ. ಮತ್ತೆ ನೀವು ಈ ತೋಟನ ವೀಕ್ಷಣೆ ಮಾಡಿ ನಂತರ ನೀವು ಗೋಲ್ಡನ್ ಸಾಯಿಲ್ನ ಉಪಯೋಗಿಸ್ರಿ. ಯಾಕೆಂದ್ರೆ ನಾವು ಯಾರೋ ಹೇಳಿದ್ದು ಕೇಳಿದ್ಬಾರ್ದು, ನೀವೇ ಸ್ವಾರ್ಥಿತ ಬಂದು ಇದನ್ನ ನೋಡೋದ್ರಿಂದ ನಿಮ್ಗೆ ಅನುಭವ, ನಿಮಗೆ ಒಂದು ಇಲ್ಲೇ ಒಂದು ವಾತಾವರಣ ಮತ್ತೆ ಈ ಒಂದು ಭೂಮಿಯ ಒಂದು ಸನ್ನಿವೇಶ ಎಲ್ಲವೂ ತಿಳಿಯುತ್ತೆ. ಅದರಿಂದ ರೈತರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಒಂದು ಕೃಷಿ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಟೈಮ್ನ ಇಲ್ಲೇವರೆಗೂ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಮತ್ತೆ ಈ ಒಂದು ಕಾಲಾವಕಾಶವನ್ನ ಉಪಯೋಗಿಸ್ಕೊಂಡಿದ್ದು ಮತ್ತೆ ನಾವು ಈ ಗೋಲ್ಡನ್ ಸಾಯಿಲ್ನ ಇಷ್ಟು ವರ್ಷ ನೀವು ಬಳಕೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲಿಯೂ ಎಲ್ಲ ರೀತಿ ಬೆಳೆಗಳಿಗೂ ಬಳಸಬಹುದಾಗಿದೆ. ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಡಿಕೆ, ತೆಂಗು, ಬಾಳೆ, ಹೂವಿನ ಬೆಳೆಗಳು ಎಲ್ಲ ಬೆಳೆಗಳಿಗೂ ಬಳಸಬಹುದಾಗಿದ್ದು, ಇಂದು ನೀವು 3 ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಯಾವುದೇ ರೋಗ ಲಕ್ಷಣಗಳಿಲ್ಲದಂತೆಯೇ ಆರೋಗ್ಯಯುತವಾಗಿರುವಂತಹ ತೋಟವನ್ನು ನೀವು ವೀಕ್ಷಿಸಬಹುದಾಗಿದೆ. ಪ್ರತಿಯೊಂದು ಗಿಡದಲ್ಲಿಯೂ ತುಂಬಿದಂತಹ ಗೊನೆಗಳನ್ನು ನೋಡಬಹುದಾಗಿದೆ. ಉತ್ತಮ ಇಳುವರಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಎಂದು ರೈತರು ಆತ್ಮವಿಶ್ವಾಸದಿಂದ ಈ ವಿಡಿಯೋದಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮಾರ್ಗದರ್ಶನ ಪಡೆದು ಉತ್ಪನ್ನವನ್ನು ಬಳಸಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಿರಿ. ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸಿ. ಗೋಲ್ಡನ್ ಸಾಯಿಲ್ ಕಂಪನಿ ರೈತರಿಗೋಸ್ಕರವೇ ಇರುವಂತಹ ಕಂಪನಿ.